ಯುವಕರಲ್ಲಿ ಅಥವಾ ಮಧ್ಯ ವಯಸ್ಸಿನವರಲ್ಲಿ ಸಡನ್ ಆಗಿ ಎದೆ ನೋವು ಬಂದ್ಬಿಟ್ರೆ ಗಾಬರಿ ಆಗುವಂಥದ್ದು ಸಹಜ. ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ, ನನಗೇನಾದ್ರೂ ತೊಂದರೆ ಆಗ್ಬಿಟ್ರೆ ಅನ್ನೋಂಥ ಭಯ ಹಲವಾರು ಜನರಲ್ಲಿ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗ್ತಾ ಇದೆ, ಯುವಕರಲ್ಲಿ ಈ ತರ ತೊಂದರೆ ಕಾಣಿಸ್ಕೊಳ್ಳುವಂಥದ್ದು. ಆದ್ರೆ 80%ಗಿಂತ ಹೆಚ್ಚಿನ ಸಲ ಇದು ಹಾರ್ಟ್ ಅಂದ್ರೆ ಹೃದಯದ ಸಂಬಂಧಿ ತೊಂದರೆ ಇರೋದಿಲ್ಲ. ಬೇರೆ ತೊಂದರೆಗಳಿಂದನೂ ಕೂಡ ಎದೆನೋವು ಬರುತ್ತೆ. ಹೌದಾ ಡಾಕ್ಟ್ರೇ ಅಂತ ಹಲವಾರು ಜನ ಆಶ್ಚರ್ಯದಿಂದ ಕೇಳ್ಕೊತಾ ಇರ್ತಾರೆ. ನಾನು ಪ್ರತಿ ವಾರ ಹಲವಾರು ಜನ ಗಾಬರಿಗೊಂಡು ನನ್ಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ, ನನ್ಗೆ ಎದೆನೋವು ಬಂದಿದೆ, ಒಂದ್ಸಲ ECG ಮಾಡಿ ನೋಡಿ ಅಂತ ಹೇಳಿ ತುಂಬಾ ಸಲ ECG ಮಾಡಿಸ್ಕೊಳ್ಳುವಂತವ್ರನ್ನ ಹಲವಾರು ಸಲ ನೋಡ್ತಾ ಇರ್ತೀನಿ. ಏನಿದು ಎದೆ ನೋವು ಅಂತಂದ್ರೆ ಯಾವಾಗ ಹಾರ್ಟ್ ಅಥವಾ ಹೃದಯ ಸಂಬಂಧಿ ತೊಂದರೆ ಇರುತ್ತೆ, ಯಾವಾಗ ಅದು ಡೇಂಜರ್ ಇರಬಹುದು, ಯಾವಾಗ ನಾವು ಬೇಗ ಕಾಳಜಿ ವಹಿಸಬೇಕು, ಯಾವಾಗ ಅದು ಯಾವ ಕಾರಣಗಳಿಂದ ಹಾರ್ಟ್ ಅಲ್ಲದೆ ಬೇರೆ ಯಾವ ಕಾರಣಗಳಿಂದ ಬರಬಹುದು, ಈ ರೀತಿ ತೊಂದರೆ ಇದ್ರೆ ನಾವು ಏನೇನ್ ಮಾಡಬೇಕು, ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಎದೆ ನೋವು ಬಂದ್ರೆ ನಾವು ಗಾಬರಿ ಆಗುತ್ತದೆ ಸಹಜ. ಆದ್ರೆ ಸರಿಯಾದ ತಿಳುವಳಿಕೆ ಇದ್ರೆ ನಾವು ಅನಾವಶ್ಯಕವಾಗಿ ಹೆದರಲ್ಲ, ಮತ್ತೆ ಆಕ್ಚುಲ್ ಆಗಿ ತೊಂದರೆ ಬಂದಾಗ ಧೈರ್ಯದಿಂದ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎದೆ ಅಂತಂದ್ರೆ ಏನೇನಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಎದೆಯಲ್ಲಿ ಹೃದಯ, ಅಕ್ಕಪಕ್ಕದಲ್ಲಿ 2 ಶ್ವಾಸಕೋಶಗಳು ಲಂಗ್ಸ್, ನಮ್ಮ ಅನ್ನನಾಳ ಈಸೋಫೇಗಸ್ ಮತ್ತು ಸ್ಟಮಕ್ ನಮ್ಮ ಹೊಟ್ಟೆಯ ಭಾಗ, ಜೊತೆಗೆ ನಮ್ಮ ಎದೆ ಗೂಡು ಮೂಳೆ ಮಾಂಸಖಂಡ ನರದಿಂದ ಮಾಡಿರುವಂತ ಎದೆ ಗೂಡು ಇರುತ್ತೆ. ಎಲ್ಲಿ ಒಂದ್ ಕಡೆ ನೋವು ಬಂದ್ರು ಸಡನ್ ಆಗಿ ನಮ್ಮ ಮೆದುಳು ತಕ್ಷಣದಲ್ಲಿ ಅದನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಗೆ ಗಾಬರಿ ಆಗುತ್ತೆ, ಎದೆ ನೋವು ಬಂತು, ಏನೋ ದೊಡ್ಡ ತೊಂದರೆ ಇರಬಹುದು ಅಂತ ಅನ್ಸುತ್ತೆ. ಆದ್ರೆ ಯಾವಾಗ ನಾವು ಕರೆಕ್ಟ್ ಆಗಿ ಹೆದರ್ಬೇಕು, ಯಾವಾಗ ತೊಂದರೆ ಆಗುತ್ತೆ ಅಂತ ಗುರುತಿಸುವಂತಕ್ಕೆ ಹೇಗೆ ನೋವು ಹೇಗಿದೆ, ಯಾವಾಗ ಬಂತು ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡ್ತಾ ಹೋಗ್ಬೋದು. ಹೇಗೆ ಅಂತ ನೋಡ್ತಾ ಹೋಗ್ಬೋದು. ಮೊದಲು ನಾವು ಯಾವ ರೀತಿಯಾದಂತಹ ಎದೆ ನೋವು ಹೃದಯ ಸಂಬಂಧಿ ಆಗಿರ್ಬಹುದು, ಅಂದ್ರೆ ಯಾವ್ದನ್ನ ನಾವು ತಕ್ಷಣ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಹೃದಯದಿಂದ ಬರ್ತಾ ಇರುವಂತ ತೊಂದರೆಯಿಂದ ನೋವು ಆದ್ರೆ ಅದು ಸಣ್ಣದಾಗಿ ಚುಚ್ಚಿದಾಗ ಆಗೋದು ಆ ತರ ಆಗೋದಿಲ್ಲ. ನಮ್ಮ ಮಾಂಸಖಂಡದಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಸ್ವಲ್ಪ ಜುಮ್ ಬಂದಾಗ ಅಲ್ಲಿ ಹೇಗಾಗುತ್ತೋ ಆ ರೀತಿ ಆಗೋದಿಲ್ಲ. ಹೃದಯದ ಒಳಗಡೆಯಿಂದ ಎದೆಯಲ್ಲಿ ನೋವು ಬರ್ತಾ ಇದೆ ಅಂತಂದ್ರೆ ಅದೊಂಥರ ಅನ್ಕಂಫರ್ಟಬಲ್ ಪ್ರೆಷರ್. ಹಲವಾರು ಜನ ಬೇರೆ ಬೇರೆ ರೀತಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅಥವಾ ನಮ್ಗೆ ವಿವರಿಸಿ ಹೇಳ್ತಾರೆ. ಹೇಗೆ ಅಂತಂದ್ರೆ, ಯಾರೋ ಒಬ್ರು ಬಂದು ನನ್ನ ಎದೆ ಮೇಲೆ ಕೂತ್ಕೊಂಡಂಗಾಯ್ತು, ಒಂದು ಹಗ್ಗ ಕಟ್ಟಿ ಬಿಗದಂಗಾಯ್ತು, ಅಥವಾ ನನ್ಗೆ ಉಸಿರಾಡಕ್ಕೆ ಆಗ್ಲಿಲ್ಲ, ನನ್ ಎದೆಯಲ್ಲಿ ಒಡೆದೋಗುತ್ತೋ, ಅಥವಾ ಒಳಗಡೆ ಯಾರೋ ಸರಿಯಾಗಿ ಗಟ್ಟಿಯಾಗಿ ಒತ್ತುತ್ತಾ ಇದ್ರೆ ಒಂದು ಸಿಮೆಂಟ್ ಬ್ಯಾಗ್ ನನ್ನ ಎದೆ ಮೇಲೆ ಇಟ್ಟಾಗಾಯ್ತು, ಆ ರೀತಿ ಅನ್ಕಂಫರ್ಟಬಲ್ ಪ್ರೆಷರ್ ಅಂತ ಹಲವಾರು ಜನ ಹೇಳ್ತಾರೆ. ಎಲ್ಲಿಂದ ನೋವು ಶುರುವಾಗುತ್ತೆ? ಹೆಚ್ಚಿನ ಸಲ ನಮ್ಮ ಎದೆ ಮಧ್ಯದಿಂದ ಸ್ವಲ್ಪ ಎಡಭಾಗದಿಂದ, ಯಾಕಂದ್ರೆ ಹೃದಯ ಅಲ್ಲಿರುತ್ತೆ, ಸ್ವಲ್ಪ ಎಡಭಾಗ ಅಥವಾ ಮಧ್ಯಭಾಗದಿಂದ ನೋವು ಶುರುವಾಗುವಂತಹದ್ದು. ಆ ನೋವು ಶುರುವಾಗಿದ್ದು ಕೇವಲ ಅಲ್ಲಿ ಮಾತ್ರ ಹೆಚ್ಚಿನ ಸಲ ಇರೋದಿಲ್ಲ, ಅಲ್ಲೂ ಕೂಡ ಇರ್ಬೋದು. ಅಲ್ಲಿಂದ ನಿಧಾನವಾಗಿ ನಮ್ಮ ಎಡಗೈ ತೋಳು, ಎಡಗೈಯಿಂದ ನಮ್ಮ ಬೆರಳುಗಳ ತನಕ ಸೆಳೆತ ಬರುವಂತದ್ದು, ಅಥವಾ ಮೇಲ್ಗಡೆ ಎದೆಗೆ ಹೋಗಿ ನಮ್ಮ ಕುತ್ತಿಗೆ, ನಮ್ಮ ಜಾ ಅಥವಾ ನಮ್ಮ ಈ ಗಲ್ಲಕ್ಕೆ, ನಮ್ಮ ತಲೆ ಹಿಂಭಾಗಕ್ಕೆ, ನಮ್ಮ ಬೆನ್ನಿನ ಹಿಂಭಾಗಕ್ಕೆ, ಮೇಲ್ಭಾಗಕ್ಕೆ ಹೋಗುವಂಥದ್ದು. ಈ ರೀತಿಯಾದಂತಹ ನೋವು ಹೆಚ್ಚಿನ ಸಲ ಎದೆಯಿಂದ ಬರ್ತಾ ಇರ್ಬೋದು ಅಂತ ನಾವು ಹೇಳ್ಬೋದು. ಎದೆ ನೋವು ಬಂದಾಗ ಕೇವಲ ಎದೆ ನೋವು ಅಷ್ಟೇ ಬರೋದಿಲ್ಲ. ಎದೆ ನೋವು ಯಾವಾಗ ಬರುತ್ತೆ ಅಥವಾ ಹೇಗ್ ಬರುತ್ತೆ ಅಂತ ಕರೆಕ್ಟ್ ಅರ್ಥ ಮಾಡ್ಕೊತಾ ಹೋದಾಗ, ಎದೆ ನೋವು ಈ ರೀತಿ ಬಂದಾಗ ಹೆಚ್ಚಿನ ಸಲ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ. ಸಡನ್ ಆಗಿ ನನಗೆ ಉಸಿರಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂಥ ಸಮಸ್ಯೆ ಹೆಚ್ಚಿನ ಸಲ ಇರುತ್ತೆ. ಸಡನ್ ಆಗಿ ನನಗೆ ಸ್ವೆಟಿಂಗ್ ಅಂದ್ರೆ ಬೆವರು ಬಂದ್ಬಿಡ್ತು, ಸಡನ್ ಆಗಿ ಬೆವರು ಬಿಟ್ಟೆ ಡಾಕ್ಟ್ರೆ, ನನ್ಗೆ ಉಸಿರಾಟಕ್ಕೆ ಆಗ್ಲಿಲ್ಲ, ಎದೆ ನೋವು ಬಂದ್ಬಿಡ್ತು, ಏನೋ ಬಿಗ್ದಂಗಾಯ್ತು, ಸಡನ್ ಆಗಿ ಕ್ರಶ್ ಆದಂಗಾಯ್ತು, ಈ ರೀತಿ ಹಾರ್ಟ್ ಇಂದ ಸಮಸ್ಯೆ ಇರಬಹುದು. ಜೊತೆಗೆ ನಮ್ಗೆ ತಲೆ ಸುತ್ತು ಬರೋದು, ವಾಂತಿ ಬಂದಂಗಾಗೋದು, ಸಡನ್ ಆಗಿ ಸುಸ್ತಾಯ್ತು, ನನ್ಗೆ ಈ ತರ ಆದ ತಕ್ಷಣ ನನ್ಗೇನೋ ನಾನು ನಾರ್ಮಲ್ ಇಲ್ಲ ಅಂತ ತಕ್ಷಣ ಗೊತ್ತಾಗ್ಬಿಡ್ತು, ಈ ರೀತಿ ಭಾವನೆ ಹಾರ್ಟಿನ ಸಮಸ್ಯೆಯಿಂದ ಇರಬಹುದು. ಹಾರ್ಟಿನ ನೋವು ಹೆಚ್ಚಿನ ಸಲ ಕಾಣಿಸ್ಕೊಳ್ಳೋದು ನಾವು ಸ್ವಲ್ಪ ದೂರ ನಡೆದಾಗ, ತುಂಬಾ ದೂರ ಸುಸ್ತಾದಾಗ, ಮೆಟ್ಲು ಹತ್ತಿ ಇಳಿದ ನಂತರ, ಏನೋ ಭಾರದ ವಸ್ತು ಎತ್ತದ ನಂತರ, ಮನಸ್ಸಿಗೆ ತುಂಬಾ ಟೆನ್ಷನ್ ಆದಾಗ, ಸ್ಟ್ರೆಸ್ ಆದಾಗ್ಲೂ ಕೂಡ ಸಡನ್ ಆಗಿ ನಮ್ಮ ಈ ಹಾರ್ಟಿನ ತೊಂದರೆ ಕಾಣಿಸ್ಕೋಬಹುದು. ಸ್ವಲ್ಪ ಹೊತ್ತು ಕೂತ್ಕೊಂಡ್ಮೇಲೆ, ಅಂದ್ರೆ ಓಡಾಡ್ಕೊಂಡು ಬಂದು ಕೂತ್ಕೊಂಡ್ಮೇಲೆ ನೋವು ಕಡಿಮೆ ಆಗ್ತಿದೆ ಅಂತಂದ್ರೆ ಹಾರ್ಟಿನ ಸಮಸ್ಯೆ ಇರ್ಬೋದು. ಅಂದ್ರೆ ನಿಮ್ಗೆ ಮೆಟ್ಲು ಹತ್ತಿದಾಗ ಉಸಿರಾಟಕ್ಕೆ ಸಮಸ್ಯೆ ಆಗಿ ಎದೆ ನೋವು ಬಂದು ಮತ್ತೆ ಕೂತ್ಕೊಂಡಾಗ ಎದೆ ನೋವು ಕಡಿಮೆ ಆಗ್ತಿದೆ ಅಂದ್ರೆ ನಿರ್ಲಕ್ಷ್ಯ ಮಾಡಬಾರ್ದು, ಹೃದಯ ಸಂಬಂಧಿ ತೊಂದರೆ ಇರಬಹುದು. ಎಲ್ಲ ಸಲ ಅದು ಹಾರ್ಟ್ ಅಟ್ಯಾಕ್ ಇರಬೇಕು ಅಂತಿಲ್ಲ. ಹೃದಯದಿಂದ ಅಲ್ಲಿ ಆಗ್ತಾ ಇರುವಂತಹ ರಕ್ತನಾಳಕ್ಕೆ ಸ್ವಲ್ಪ ರಕ್ತ ಸಂಚಾರ ಕಡಿಮೆ ಆದ ತಕ್ಷಣ ಹಾರ್ಟ್ ಜೋರಾಗಿ ಪಂಪ್ ಆಗಕ್ಕೆ ಶುರುವಾಗುತ್ತೆ, ಅಲ್ಲಿ ನೋವು ಬರುತ್ತೆ. ಸೊ ಆ ತೊಂದರೆ ಮೊದಲ ಚಿಹ್ನೆ, ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ತುಂಬಾ ಹೆಚ್ಚಾದಾಗ ರಕ್ತನಾಳ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ. ಅವಾಗ ತಕ್ಷಣದಲ್ಲಿ ನಾವು ಎಷ್ಟು ಬೇಗ ಡಾಕ್ಟರ್ ಹತ್ರ ಹೋಗ್ತೀವೋ ಅಷ್ಟು ಬೇಗ ನಮ್ಗೆ ಚೇತರಿಕೆಯಾಗಿ ಜೀವ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಈಗಿನ ಕಾಲದಲ್ಲಿ ಸಣ್ಣ ವಯಸ್ಸಿನವ್ರಿಗೆ ಯಾಕೆ ಈ ತರ ಆಗ್ತಾ ಇದೆ, ಸಣ್ಣ ವಯಸ್ಸಿನವ್ರಿಗೆ ಆಗ್ತಾ ಇರೋದು ನಿಜಾನಾ, ಅಥವಾ ನಮ್ಮ ಟಿವಿಲಿ ಅಥವಾ ಮೀಡಿಯಾದಲ್ಲಿ ನ್ಯೂಸ್ ಪೇಪರ್ಲಿ ಸುಮ್ಮನೆ ಹಬ್ಬಿಸ್ತಾ ಇದ್ದಾರಾ? ಖಂಡಿತ ಈಗ ಸಣ್ಣ ವಯಸ್ಸಿನವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂತದ್ದು ವಿಪರ್ಯಾಸ. ಈಗಿನ ಈ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ತುಂಬಾ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಂಡ್ಬಿಟ್ಟಿದೀವಿ.
ಏನೇನು ಈ ಕೆಟ್ಟ ಅಭ್ಯಾಸ? ಬಹಳ ಮುಖ್ಯವಾಗಿ ಈ ಸ್ಮೋಕಿಂಗ್, ತಂಬಾಕು ಸೇವನೆ, ಬೇರೆ ಬೇರೆ ರೀತಿಯ ತಂಬಾಕು ಸೇವನೆ, ಮದ್ಯಪಾನ ತಗೊಳ್ಳುವಂತಹದ್ದು, ಮತ್ತು ಸರಿಯಾಗಿ ಮಾನಸಿಕ ಸ್ಥಿಮಿತವನ್ನು ಮೇಂಟೈನ್ ಮಾಡದೇ ಇರುವಂಥದ್ದು, ತುಂಬಾ ಸ್ಟ್ರೆಸ್, ತುಂಬಾ ಆಲೋಚನೆಗಳು, ತುಂಬಾ ಟೆನ್ಷನ್, ಈ ಬ್ಯುಸಿ ಲೈಫಲ್ಲಿ ನಾನು ಅದು ಮಾಡಬೇಕು, ಇದು ಮಾಡಬೇಕು, ಹಂಗು ಮಾಡಬೇಕು, ತುಂಬಾ ಗೊಂದಲ ಬರುವಂಥದ್ದು, ಮಾನಸಿಕ ಖಿನ್ನತೆಗೆ ಹೋಗ್ಬಿಡುವಂಥದ್ದು, ಸರಿಯಾಗಿ ನಿದ್ದೆ ಮಾಡಿ ಸ್ಟ್ರೆಸ್ ಬಸ್ಟ್ ಆಗದೆ ಇರುವಂಥದ್ದು, ಸರಿಯಾಗಿ ವ್ಯಾಯಾಮ ಮಾಡದೇ ಇರುವಂಥದ್ದು, ಸೆಡೆಂಟರಿ ಲೈಫ್ ಸ್ಟೈಲ್, ಒಂದೇ ಕಡೆ ಕೂತ್ಕೊಂಡು ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ದೇಹದ ಮೇಲೆ ಹಲವಾರು ತೊಂದರೆ ಆಗಿ ನಮ್ಮ ತೂಕ ಹೆಚ್ಚಾಗಿ ಹೃದಯದ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಇರುವಂಥದ್ದು, ಈ ಎಲ್ಲ ತೊಂದರೆಗಳು ಸೇರಿ ಈಗಿನ ಆಧುನಿಕ ಯುಗದಲ್ಲಿ ಸಣ್ಣ ವಯಸ್ಸಿನವ್ರಿಗೂ ಕೂಡ ಈ ಹಾರ್ಟಿನ ಸಮಸ್ಯೆ ಆಗ್ತಾ ಇದೆ. ಸೊ ಈ ವಯಸ್ಸಿನವರು ಕೂಡ ಈ ತರ ನೋವು ಬಂದ್ರೆ, ಅಂದ್ರೆ ಮಧ್ಯಭಾಗದಲ್ಲಿ ಎಲ್ಲಿ ನಾನು ಹೇಳ್ದಾಗೆ ಬಿಗಿದಂಗ ಆಗ್ತಾ ಇದೆ, ಎಡಗೈಗೆ ಹೋಗ್ತಾ ಇದೆ, ಸೆಳೆತ ಬರ್ತಾ ಇದೆ, ಸಡನ್ ಆಗಿ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ಬೆವರು ಬರ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ, ವಾಂತಿ ಬಂದಂಗ ಆಗ್ತಾ ಇದೆ, ಇವೆಲ್ಲದೂ ಇದ್ದಾಗ, ಒಟ್ಟಿಗೆ ಇದ್ದಾಗ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗ್ಬೇಕು. ಯಾಕಂದ್ರೆ ಒಂದೊಂದು ನಿಮಿಷನೂ ಕೂಡ ನಿಮ್ಮ ಆ ಹೃದಯವನ್ನ ಸೇವ್ ಮಾಡಕ್ಕೆ, ನಿಮ್ಮ ಜೀವವನ್ನು ಸೇವ್ ಮಾಡ್ಲಿಕ್ಕೆ ಮುಖ್ಯ ಆಗಿರ್ಬೋದು. ಆದ್ರೆ ಹಲವಾರು ರೀತಿಯಾದಂತಹ ಎದೆ ನೋವಲ್ಲಿ ನಾವು ಅಷ್ಟು ಬೇಗ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಯಾವ್ದು ಯಾವ ತರ ನೋವಿದ್ರೆ ನಾವು ಹೆದರೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಮುಂದೆ ನೋಡೋಣ. ಈಗ ಯಾವ ತರ ಎದೆ ನೋವು ಬಂದ್ರೆ ನಾವು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ, ಅಂದ್ರೆ ತಕ್ಷಣ ನಾವು ಡಾಕ್ಟರ್ ಹತ್ರ ಓಡ ಹೋಗುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕರೆಕ್ಟ್ ಅರ್ಥ ಮಾಡಿಸಿ ಹೇಳ್ತೀನಿ. ಯಾಕಂದ್ರೆ 10ರಲ್ಲಿ 8 ಜನ, ಈ ಸಣ್ಣ ವಯಸ್ಸಿನವರಿಗೆ 8 ಜನರಿಗೆ ಈ 5 ತೊಂದರೆಗಳೇ ಇರುತ್ತೆ. ಹಾರ್ಟಿನ ಸಮಸ್ಯೆ, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು 10ರಲ್ಲಿ 2 ಈ ತರ ಎದೆ ನೋವು ಬಂದಾಗ ಅಂತ ಹೇಳ್ಬೋದು. ಸೊ 80% ಜನರಿಗೆ ಯಾವ ತರ, ಯಾಕೆ ಎದೆ ನೋವು ಬರುತ್ತೆ? ಮುಖ್ಯವಾದ 5 ಕಾರಣಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನೇದು ಕಾಸ್ಟೋಕಾಂಡ್ರೈಟಿಸ್ ಅಂತ. ಅಂದ್ರೆ ಇದು ನಮ್ಮ ಆ ಪಕ್ಕೆ ಎಲುಬು, ಮಧ್ಯದ ಎಲುಬಿಗೆ ಎಲ್ಲಿ ಸೇರುತ್ತೋ ಆ ಜಾಗದಲ್ಲಿ, ಕಾಸ್ಟೋಕಾಂಡ್ರಲ್ ಜಂಕ್ಷನ್ ಅಂತ ಹೇಳ್ತೀವಿ, ಆ ಜಾಗದಲ್ಲಿ ಸಡನ್ ಆಗಿ ನಾವು ಏನೋ ಕೆಲಸ ಮಾಡ್ಬೇಕಾದ್ರೆ, ತಪ್ಪು ಪೊಸಿಷನ್ ಅಲ್ಲಿ ಮಲ್ಕೊಂಡಿದ್ರೆ, ಸಡನ್ ಆಗಿ ನಾವು ಮೈ ಮುರಿಬೇಕಾದ್ರೆ, ಯಾವಾಗೋ ಒಂದ್ಸಲ ಅಲ್ಲಿ ಉಳುಕಿರುತ್ತೆ, ಅಲ್ಲಿ ಉರಿಯುತ್ತಾ ಬಂದಿರುತ್ತೆ, ನಾವು ಅದಕ್ಕೆ ರೆಸ್ಟ್ ಕೊಟ್ಟಿರಲ್ಲ, ನಾವಿನ್ನೂ ಮೂವ್ಮೆಂಟ್ ಮಾಡ್ತಾ ಇರ್ತೀವಿ, ನಿಧಾನವಾಗಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಈ ತರ ನೋವು ಬಂದಾಗ ಅದು ಮೂಳೆ ಮಾಂಸಖಂಡಕ್ಕೆ ಸಂಬಂಧಪಟ್ಟಂತ ನೋವು ಅಂತ. ಹೆಚ್ಚಿನ ಸಲ ಅದು ಆ ಪಕ್ಕೆ ಎಲುಬು, ಮಧ್ಯದ ಎಲುಬಿಗೆ ಸೇರುವಂತ ಜಾಗ, ಈ ಜಾಗದಲ್ಲಿ ಇರುತ್ತೆ. ಅದರಲ್ಲಿ ಆ ಪಾಯಿಂಟ್ ಅಲ್ಲಿ, ಒಂದು ಪಾಯಿಂಟ್ ಅಲ್ಲಿ ಸಡನ್ ಆಗಿ ಅಲ್ಲಿ ಪ್ರೆಸ್ ಮಾಡಿದಾಗ ನನಗೆ ನೋವು ಹೆಚ್ಚಾಗ್ತಾ ಇದೆ ಅಂತಂದ್ರೆ ಅದು ಹಾರ್ಟಿನ ಸಮಸ್ಯೆ ಅಲ್ಲ, ಕಾಸ್ಟೋಕಾಂಡ್ರೈಟಿಸ್ ಇರುವಂತ ಸಾಧ್ಯತೆ ಹೆಚ್ಚು ಅಂತ ನಾವು ಹೇಳ್ಬೋದು. ಕೆಮ್ಮಿದ್ರೆ, ಭಾರ ಎತ್ತಕ್ಕೆ ಹೋದ್ರೆ, ಸಡನ್ ಆಗಿ ನಾನು ಆ ಕಡೆ ಈ ಕಡೆ ತಿರುಗಿದ್ರೆ ಈ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಇದಕ್ಕೆ ಕರೆಕ್ಟ್ ಆಗಿ ರಿಅಶ್ಯೂರೆನ್ಸ್ ಕೊಟ್ಟು, ಅಲ್ಲಿ ಉರಿಯೂತ ಕಡಿಮೆ ಆಗಕ್ಕೆ ಬೇಕಾಗಿರುವಂತ ಕೆಲವೊಂದು ಔಷಧಿಗಳನ್ನು ಕೊಟ್ಟು, ರೆಸ್ಟ್ ಅನ್ನ ಕೊಟ್ಟು, ನಿಧಾನವಾಗಿ ಬ್ರೀದಿಂಗ್ ಎಕ್ಸರ್ಸೈಸ್, ಪ್ರಾಣಾಯಾಮ, ಈ ತರ ಉಸಿರಾಟದ ವ್ಯಾಯಾಮಗಳನ್ನು ಹೇಳ್ಕೊಟ್ಟು ಸ್ವಲ್ಪ ದಿನದಲ್ಲಿ ಇದು ತನ್ನಿಂತಾನೆ ಸುಧಾರಿಸ್ಕೊಂಡು ಹೋಗುತ್ತೆ. ಸೊ ಕಾಸ್ಟೋಕಾಂಡ್ರೈಟಿಸ್ ಮೊದಲನೇ ಮುಖ್ಯವಾದಂತಹ ಹಾರ್ಟ್ ಅಲ್ಲದೆ ಇರುವಂತಹ ಕಾರಣ. ಎರಡನೇ ಕಾರಣ, ನಮ್ಮ ಹೃದಯಕ್ಕೆ ಡೈರೆಕ್ಟ್ ಆಗಿ ಹಿಂದ್ಗಡೆ ಇರುವಂತದ್ದು ನಮ್ಮ ಅನ್ನನಾಳ, ಈಸೋಫೇಗಸ್ ಅಂತ ಹೇಳ್ತೀವಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ, ಅಸಿಡಿಟಿ ಇದ್ದಾಗ, GERD, ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಆ ತರ ರಿಫ್ಲಕ್ಸ್ ವಾಪಸ್ಸು ತೇಗ್ ಬಂದು ಹುಳಿ ತೇಗ್ ಬರೋದು, ಹೊಟ್ಟೆ, ಮಧ್ಯ ಹೊಟ್ಟೆಯಲ್ಲಿ ಅಥವಾ ಎದೆಯಲ್ಲಿ ಉರಿ ಆಗುವಂತದ್ದು, ಊಟ ಆದ ತಕ್ಷಣ ನನ್ಗೆ ಒಂಥರ ಸಡನ್ ಆಗಿ ಎದೆ ನೋವು ಶುರುವಾಯ್ತು, ಈ ತರ ತೊಂದರೆ ಆಗುವಂಥದ್ದು ಬಹಳಷ್ಟು ಜನರಲ್ಲಿ ಹೆಚ್ಚಿನ ಸಲ ಕಾಣಿಸ್ಕೊಡುತ್ತೆ. ಯಾಕಂದ್ರೆ ಹೆಚ್ಚು ನಾವು ಎಣ್ಣೆಯಿಂದ ಕರೆದಿರುವಂತ ಆಹಾರ, ತುಂಬಾ ಖಾರ ಆಗಿರೋ ಆಹಾರ, ಕೆಲವೊಬ್ಬರಿಗೆ ಈ ತರ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂತವ್ರು, ಹುಳಿತೇಗ್ ಬರುವಂತ ಸಮಸ್ಯೆ ಅಥವಾ ಒಳಗಡೆ ರಿಫ್ಲಕ್ಸ್ ಡಿಸೀಸ್ ಇದ್ದಾಗ, ಸ್ಟಮಕ್ ಅಲ್ಲಿರುವಂತಹ ಆಸಿಡ್ ಮತ್ತೆ ವಾಪಸ್ ನಮ್ಮ ಅನ್ನನಾಳಕ್ಕೆ ಬಂದಾಗ ಸಡನ್ ಆಗಿ ಆ ಹೃದಯದ ಹಿಂಭಾಗದಲ್ಲೇ ಆ ಅನ್ನನಾಳ ಇರೋದ್ರಿಂದ ಅದು ಹೃದಯದಿಂದ ಬಂತೇನೋ ಅಂತ ನಮ್ಮ ಮೆದುಳು ತಪ್ಪಾಗಿ ತಿಳ್ಕೊಳುತ್ತೆ. ಹೇಗೆ ನಿಮ್ ಫೋನಿಗೂ ಕೆಲವೊಮ್ಮೆ ರಾಂಗ್ ನಂಬರ್ ಬರುತ್ತೋ, ಅವರು ಅದೇ ನಂಬರ್ ಅಂತ ಒತ್ತುತ್ತಾ ಇರ್ತಾರೆ, ಆದ್ರೆ ರಾಂಗ್ ನಂಬರ್ ಅಂತ ಫೋನ್ ಬರುತ್ತೋ, ಅದೇ ತರ ಈ ತೊಂದರೆ ಇದ್ದಾಗೂ ಇದು ಹಾರ್ಟ್ ಇಂದ ಇರಬಹುದು ಅಂತ ನಮ್ಮ ಮೆದುಳು ಅನ್ಸುತ್ತೆ, ನಾವು ಸಡನ್ ಆಗಿ ಗಾಬರಿ ಆಗ್ಬಿಡ್ತೀವಿ. ಸೊ ಊಟ ಆದ ತಕ್ಷಣ ಬರ್ತಾ ಇದೆ, ಹುಳಿ ತೇಗು ಜೊತೆಗೆ ಬರ್ತಾ ಇದೆ, ಈ ತರ ಇದೆ ಅಂದ್ರೆ ಹೆಚ್ಚಿನ ಸಲ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು ಅಂತ. ಸೊ ಅದಕ್ಕೆ ತಕ್ಕ ಹಾಗೆ ನಾವು ಕರೆಕ್ಟ್ ಆಗಿ ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಇದು ಸರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಮೂರನೇ ಮುಖ್ಯವಾದಂತಹ ತೊಂದರೆ, ಬಹಳಷ್ಟು ಜನ ಗೊತ್ತಿಲ್ಲದೆ ಇರುವಂತಹದ್ದು ನಮ್ಮ ಆಂಗ್ಸೈಟಿ ಮತ್ತು ಪ್ಯಾನಿಕ್ ಅಟ್ಯಾಕ್ಸ್. ಅಂದ್ರೆ ಆತಂಕ ಹೆಚ್ಚಾದಾಗ, ಸಡನ್ ಆಗಿ ಆತಂಕ ಹೆಚ್ಚಾಯ್ತು, ಅವಾಗ ನಮ್ಮ ದೇಹದಲ್ಲಿ ಅಡ್ರಿನಲಿನ್ ಅನ್ನುವಂತ ಒಂದು ಕೆಮಿಕಲ್ ಉತ್ಪತ್ತಿ ಆಗುತ್ತೆ. ಅಡ್ರಿನಲಿನ್ ಅನ್ನುವಂಥದ್ದು ಸಡನ್ ಆಗಿ ನಾನು ಡೇಂಜರ್ ಅಲ್ಲಿ ಇದೀನಿ ಅಂತ ನಮ್ಮ ಹೃದಯದ ಬಡಿತವನ್ನ ಹೆಚ್ಚು ಮಾಡುತ್ತೆ. ಅವಾಗ ಸಡನ್ ಆಗಿ ನನ್ನ ಉಸಿರಾಟ ಹೆಚ್ಚಾಗ್ತಾ ಹೋಗುತ್ತೆ, ಸಡನ್ ಆಗಿ ಎದೆ ಬಡಿತ, ಪಾಲ್ಪಿಟೇಷನ್ಸ್, ನನಗೆ ಎದೆ ಬಡಿತ ಗೊತ್ತಾಗ್ತಾ ಇದೆ ಡಾಕ್ಟ್ರೆ, ಬಡ್ 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 ಅಂತ ಎದೆ ಹೊಡ್ಕೋತಾ ಇದೆ ಅಂತ ಹೇಳ್ತಿರ್ತಾರೆ. ಅದ್ರ ಜೊತೆಗೆ ಸಡನ್ ಆಗಿ ನನಗೆ ಸುಸ್ತಾಗುವಂತದ್ದು, ನನಗೆ ಉಸಿರಾಟ ತುಂಬಾ ಹೆಚ್ಚು ಉಸಿರಾಟ ಆಡಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗಿ ಸಡನ್ ಆಗಿ ನನಗೆ ಬೆವರು ಬರೋದು, ಕುಸ್ತು ಬೀಳುವಂತದ್ದು, ಈ ರೀತಿ ಆಗೋದು ಈ ಪ್ಯಾನಿಕ್ ಅಟ್ಯಾಕ್, ಆಂಗ್ಸೈಟಿಯಲ್ಲಿ. ಹೇಗೆ ನಮಗೆ ಈ BP ಕಾಯಿಲೆಗೆ, ಸಕ್ಕರೆ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆಯೋ, ಅದೇ ರೀತಿ ಈ ಆತಂಕ ಅಥವಾ ಮಾನಸಿಕ ಕಾಯಿಲೆಗಳಿಗೂ ಕೂಡ
ಟ್ರೀಟ್ಮೆಂಟ್ ಇದೆ, ಅದನ್ನ ಸರಿಯಾಗಿ ಗುರುತಿಸಿ ಟ್ರೀಟ್ಮೆಂಟ್ ಕೊಟ್ಟಾಗ ಈ ತರ ಪದೇ ಪದೇ ಆಗೋದನ್ನ ತಪ್ಪಿಸಬಹುದು. ನಮ್ಗೆ ಟೆನ್ಷನ್ ಹೆಚ್ಚಿದೆ, ಸಡನ್ ಆಗಿ ಬೇರೆ ಬೇರೆ ತರ ಪರ್ಸನಾಲಿಟಿ ಟ್ರೇಟ್ಸ್ ಅಂತ ಹೇಳ್ತೀವಿ, ತುಂಬಾ ಸಡನ್ ಆಗಿ ಬೇಗ ಸಿಟ್ಟು ಬರುವಂತವ್ರು, ತುಂಬಾ ಹೆಚ್ಚು ಆತಂಕ ಪಡುವಂತಹ ಪರ್ಸನಾಲಿಟಿ ಇರೋರಿಗೆ ಈ ತರ ತೊಂದರೆ ಕಾಣಿಸ್ಕೊಡುವಂತದ್ದು ಹೆಚ್ಚು. ಸೊ ಈ ತರ ಪ್ಯಾನಿಕ್ ಅಟ್ಯಾಕ್ಸ್ ಅನ್ನುವಂಥದ್ದನ್ನ ಸರಿಯಾಗಿ ಕರೆಕ್ಟ್ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಮಾಧಾನದಿಂದ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದಾಗ ಹೆಚ್ಚಿನ ಸಲ ಅದು ಆರಾಮಾಗುತ್ತೆ. ಹೆಚ್ಚಿನವ್ರು ಅನ್ಕೋತಾ ಇರ್ತಾರೆ, ಇವನು ಪದೇ ಪದೇ ಡ್ರಾಮಾ ಮಾಡ್ತಾ ಇದ್ದಾನೆ, ಸುಮ್ನೆ ಇವನು ಹೇಳ್ತಾನೆ ಹೋಗ್ತಾನೆ, ECG ಮಾಡಿಸ್ಕೊತಾನೆ ಬರ್ತಾನೆ, ಎಲ್ಲ ಸರಿ ಇರುತ್ತೆ, ಪದೇ ಪದೇ ಮಾಡ್ತಿದ್ದಾನೆ ಅಂತ. ಆದ್ರೆ ಅವರು ಆಕ್ಚುಲಿ ಅವ್ರು ಬಳಲ್ತಾ ಇರುವಂತದ್ದು ಆತಂಕ ಅನ್ನುವಂತ ಒಂದು ಮಾನಸಿಕ ತೊಂದರೆಯಿಂದ. ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಮನೆಯವರೆಲ್ಲರೂ ಸಹಕರಿಸಿ ಮಾಡಿದಾಗ ಈ ತರ ಎದೆನೋವು ಬರುವಂತದ್ದು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೋಗಿ ECG ಮಾಡಿಸಿ ನೋಡ್ತಾರೆ, ನಾರ್ಮಲ್ ಇರುತ್ತೆ. ಅದಕ್ಕೆ ಬೇಕಾದ ಈ ತರ ತೊಂದರೆ ಆದ ತಕ್ಷಣ ಏನ್ ಮಾತ್ರೆ ತಗೋಬೇಕು ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ತಗೊಂಡಾಗ ಖಂಡಿತ ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೂರನೇದು, ನಮ್ಮ ಮಾನಸಿಕ ತೊಂದರೆ ಇದ್ರೂ ಕೂಡ ಈ ತರ ತೊಂದರೆ ಬಂದ್ಬಿಡ್ಬೋದು. ನಾಲ್ಕನೇದು, ನಮ್ಮ ಶ್ವಾಸಕೋಶದಿಂದ ಬಂದಾಗ. ಶ್ವಾಸಕೋಶ ನಮ್ಮ ಹೃದಯದ ಅಕ್ಕಪಕ್ಕ ಇರುವಂತದ್ದು, ನಾವು ಉಸಿರಾಟಕ್ಕೆ ಬೇಕಾಗಿರುವಂತ ಮುಖ್ಯವಾದಂತ ಅಂಗ. ಅದರಲ್ಲಿ ತೊಂದರೆ ಇದ್ದಾಗ, ಅದರಲ್ಲಿ ಇನ್ಫೆಕ್ಷನ್ ಆದ್ರೆ, ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಅಸ್ತಮಾ ಸಂಬಂಧಿ ತೊಂದರೆ ಇರಬಹುದು, ಸಡನ್ ಆಗಿ ನಮ್ಮ ಶ್ವಾಸಕೋಶದ ಅಕ್ಕಪಕ್ಕದಲ್ಲಿರುವಂತಹ ಪ್ಲೂರಾ ಅಂತ ಹೇಳ್ತೀವಿ, ಅಂದ್ರೆ ಶ್ವಾಸಕೋಶದ ಕವಚ ಇರುವಂತಹ ಅದರಲ್ಲಿ ತೊಂದರೆ ಇದ್ದಾಗ, ಆವಾಗ ಒಂದೇ ಕಡೆ ಒಂದು ಎಡಗಡೆ ಅಥವಾ ಬಲಗಡೆ ಶ್ವಾಸಕೋಶಕ್ಕೆ ಎಲ್ಲೋ ಒಂದು ಕಡೆ ಇರುತ್ತೆ. ನಾವು ಕೆಮ್ಮಿದ್ರೆ ಈ ತೊಂದರೆ ಹೆಚ್ಚಾಗುವಂತದ್ದು, ಉಸಿರಾಟ ಜೋರಾಗಿ ಮಾಡಿದಾಗ ಅಲ್ಲಿ ಎದೆನೋವು ಕಾಣಿಸ್ಕೊಳ್ಳುವಂಥದ್ದು, ಈ ತರ ತೊಂದರೆ ಈ ಶ್ವಾಸಕೋಶದಲ್ಲಿ ಇರ್ಬೋದು. ಸೊ ಅದನ್ನ ಗುರುತಿಸಿ ಕರೆಕ್ಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಆರಾಮಾಗಿ ಅದು ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಐದನೇದು ಮತ್ತು ಬಹಳಷ್ಟು ಜನ ತಪ್ಪು ತಿಳ್ಕೊಳ್ಳುವಂತಹದ್ದು, ಕುತ್ತಿಗೆ ನೋವು ಇರೋದ್ರಿಂದ ಈಗಿನ ಕಾಲದಲ್ಲಿ ಹೆಚ್ಚು ಮೊಬೈಲ್ ನೋಡ್ತಾ ಇರ್ತೀವಿ. ಮೊಬೈಲ್ ನೋಡಿದಾಗ ಕುತ್ತಿಗೆ ಹಿಂಗ್ ಬಗ್ಸ್ತೀವಿ, ಅದರಲ್ಲಿ ನರಗಳ ಮೇಲೆ ಒತ್ತಡ ಬೀಳುತ್ತೆ. ನಮ್ಮ ಬೆನ್ನು ಹುರಿ ಅಕ್ಕಪಕ್ಕದ ಮಾಂಸಖಂಡದ ಮಧ್ಯದಲ್ಲಿ ಇರುವಂತಹ ಮಾಂಸಖಂಡ ಸಡನ್ ಆಗಿ ಮಾಂಸಖಂಡ ಹಿಡ್ಕೊಂಡ್ಬಿಡುತ್ತೆ. ಸ್ಕ್ಯಾಪುಲಾರ್ ರೀಜನ್ ಫೈಬ್ರೋಫೇಶಿಯೈಟಿಸ್ ಅಂತ ಹೇಳ್ತೀವಿ. ಈ ತರ ಇದ್ದಾಗ ಟ್ರಿಗರ್ ಪಾಯಿಂಟ್ಸ್, ಮಲ್ಟಿಪಲ್ ಟ್ರಿಗರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ನಮ್ಮ ಬೆನ್ನಲ್ಲಿ ಹಲವಾರು ಭಾಗದಲ್ಲಿ ಇಲ್ಲಿ ಮುಟ್ಟಿದ್ರು ನೋವು, ಅಲ್ಲಿ ಮುಟ್ಟಿದ್ರು ನೋವು, ಇಲ್ಲಿ ಮುಟ್ಟಿದ್ರು ನೋವು ಅನ್ನುವಂತಹ ನೋವುಗಳು ಕೂಡ ಕುತ್ತಿಗೆಯಿಂದ ನರಗಳು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಸೆಳೆತ ಬಂದ್ಬಿಡುತ್ತೆ. ಸೊ ಕುತ್ತಿಗೆಯಿಂದ ಎದೆ ಭಾಗಕ್ಕೂ ಕಡೆ ನರಗಳು ಬರೋದ್ರಿಂದ ಕುತ್ತಿಗೆಯಿಂದ ಕೈಗೆ ಸೆಳೆತ ಎದೆನೋವು ಬರ್ತಾ ಇದೆ, ಎದೆನೋವು ಹಾರ್ಟಿನ ಸಮಸ್ಯೆ ಇರ್ಬೋದು ಅಂತ ಗಾಬರಿ ಆಗ್ತಾರೆ. ಸೊ ಕುತ್ತಿಗೆ ಮತ್ತು ಬೆನ್ನಿನ ಮೇಲ್ಗಡೆ ಬೆನ್ನಿನ ತೊಂದರೆ ಇದ್ದಾಗ್ಲೂ ಕೂಡ ಈ ಎದೆನೋವು ತರ ಕಾಣಿಸ್ಕೊಂಡು ಹಾರ್ಟ್ ಅಂತ ಗಾಬರಿ ಪಟ್ಕೊಡುವಂತಹ ಪರಿಸ್ಥಿತಿ ಬರ್ಬೋದು. ಸೊ ಈ ತರ ಹೆದರ್ಬೇಕಾಗಿಲ್ಲ. ಸೊ ಅದಕ್ಕೆ ಕುತ್ತಿಗೆಗೆ ಅಥವಾ ಬೆನ್ನಿಗೆ ಬೇಕಾಗಿರುವಂತಹ ಸರಿಯಾದ ಟ್ರೀಟ್ಮೆಂಟ್ ಅನ್ನ ಡಾಕ್ಟರ್ ಹತ್ರ ಹೋಗಿ ತಿಳ್ಕೊಂಡು ಪಡ್ಕೊಂಡಾಗ ಖಂಡಿತ ಈ ತರ ನೋವು ಬರದೇ ಇರೋ ಹಾಗೆ ನಾವು ತಡಿಬಹುದು. ಸೊ ಮುಖ್ಯವಾಗಿ 5 ಸಿಚುವೇಶನ್ಗಳಲ್ಲಿ ನಾವು ಗಾಬರಿ ಆಗಬಾರ್ದು ಎದೆನೋವು ಬಂದಾಗ. ಮೊದಲನೇದು ಕಾಸ್ಟೋಕಾಂಡ್ರೈಟಿಸ್, ಪಕ್ಕೆ ಎಲುಬಿನ ತೊಂದರೆ ಇದ್ದಾಗ, ಮಾಂಸಖಂಡದ ನರದ ಸಮಸ್ಯೆ ಇದ್ದಾಗ. ಎರಡನೇದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ. ಮೂರನೇದು ನಮ್ಮ ಆಂಗ್ಸೈಟಿ, ಆತಂಕ ಅಥವಾ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿದಾಗ ಆ ಸಮಸ್ಯೆ ಇದ್ದಾಗ. ನಾಲ್ಕನೇದು ಶ್ವಾಸಕೋಶದ ತೊಂದರೆ ಇದ್ದಾಗ. ಐದನೇದು ನಮ್ಮ ಕುತ್ತಿಗೆ ಮತ್ತು ಬೆನ್ನಿನ ಸಮಸ್ಯೆ ಇದ್ದಾಗಲೂ ಕೂಡ ಈ ಎದೆನೋವು ಕಾಣಿಸ್ಕೋಬಹುದು. ಸೊ ಸುಲಭವಾಗಿ ಹೇಳಿ ಡಾಕ್ಟರ್ ಇದೆಲ್ಲ ಕಷ್ಟ ಆಯ್ತು ನನ್ಗೆ ಅಂತಂದ್ರೆ 5 ನಾವು ಪ್ರಶ್ನೆಗಳನ್ನ ಕೇಳ್ಕೋಬೇಕು. ಯಾವ್ಯಾವ 5 ಪ್ರಶ್ನೆ? ನನ್ಗೆ ಏನು ಮಾಡ್ಬೇಕಾದ್ರೆ ಸಡನ್ ಆಗಿ ಈ ಎದೆನೋವು ಬಂತು ಅಂದ್ರೆ ಸಡನ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಎದೆನೋವು ಬಂತ, ನನ್ಗೆ ಕೂತ್ಕೊಂಡ ತಕ್ಷಣ ಅಥವಾ ಸ್ವಲ್ಪ ರೆಸ್ಟ್ ತಗೊಂಡ ತಕ್ಷಣ ಎದೆನೋವು ಕಡಿಮೆ ಆಯ್ತಾ, ಈ ಎದೆನೋವು ಬಂದಾಗ ನನ್ಗೆ ಸ್ವೆಟಿಂಗ್ ಅಂದ್ರೆ ಸಡನ್ ಆಗಿ ಬೆವರು ಬಂದು ಉಸಿರಾಟಕ್ಕೆ ಸಮಸ್ಯೆ ಆಗಿತ್ತಾ, ಈ ಎದೆನೋವು ಯಾವ ತರದ ಎದೆನೋವು ಬಂತು ಅಂದ್ರೆ ನನಗೆ ಪ್ರೆಷರ್ ಬಿಗಿದಾಗೆ ಆಗುವಂತ ಎದೆನೋವು ಬಂತ, ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ನಮ್ಮ ಕುಟುಂಬದಲ್ಲಿ ಈ ತರ ಹೃದಯದ ಸಂಬಂಧಿ ತೊಂದರೆ ಇದ್ದಂತವ್ರು ಇದ್ರ. ಈ 5 ಪ್ರಶ್ನೆಗಳಲ್ಲಿ 5ರಲ್ಲಿ ಹೆಚ್ಚು ಎಸ್ ಅಂದ್ರೆ ಹೌದು ಅನ್ನುವಂತಹದ್ದು ಹೆಚ್ಚಿನ ಪ್ರಶ್ನೆಗಳಿಗಿದ್ರೆ ನೀವು ತಕ್ಷಣ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗ್ಬೇಕು. ಹೆಚ್ಚಿನ ಪ್ರಶ್ನೆಗಳಿಗೆ ಇಲ್ಲ ಅನ್ನುವಂತಹ ಉತ್ತರ ಇದ್ರೆ ಹೆಚ್ಚು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ, ಬೇರೆ ಕಾರಣದಿಂದ ಬಂದಿರಬಹುದಾ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಸೊ ಈ 5ಕ್ಕೆ ಹೌದು ಅಂತಿದ್ರೆ ಇದು ಹೃದಯ ಸಂಬಂಧಿ ತೊಂದರೆ ಇರುವಂತಹ ಸಾಧ್ಯತೆ ಹೆಚ್ಚು. ಬೇಗ ಆದಷ್ಟು ಬೇಗ ಅದನ್ನ ಡಾಕ್ಟರ್ ಹತ್ರ ಹೋಗಿ ಸರಿಯಾಗಿ ಚಿಕಿತ್ಸೆ ತಗೋಬೇಕು. ಆದ್ರೆ ಈಗಿನ ಜನರಲ್ಲಿ ಹಲವಾರು ತಪ್ಪು ಕಲ್ಪನೆ ಇರುತ್ತೆ. ನಾನು ಯಂಗ್ ಡಾಕ್ಟ್ರೆ, ನನ್ಗೆ ಹೆಚ್ಚು ವಯಸ್ಸಾಗಿಲ್ಲ, ನನ್ಗೆ ಹೇಗೆ ಹಾರ್ಟ್ ತೊಂದರೆ ಇದೆ ಅಂತ ನಿರ್ಲಕ್ಷ್ಯ ಮಾಡೋದು ತಪ್ಪು. ಇನ್ ಕೆಲವರು ಪದೇ ಪದೇ ಹಾರ್ಟ್ ಪೇನ್ ಬಂತು ಅಂದ ತಕ್ಷಣ ECG ಮಾಡಿ ಅಂತ. ECG ನಾರ್ಮಲ್ ಇದೆ ಅಂತಂದ್ರೆ, ನಿಮ್ಗೆ ಬೇರೆ ಯಾವ್ದು ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂದ್ರೆ ಪದೇ ಪದೇ ECG ಮಾಡೋದ್ರಿಂದ ಇನ್ನಷ್ಟು ನಮ್ಗೆ ಮಾನಸಿಕವಾಗಿ ಆತಂಕ ಹೆಚ್ಚಾಗುತ್ತೆ. ಸೊ ಪದೇ ಪದೇ ECG ಮಾಡುವಂತಹ ನಾರ್ಮಲ್ ಇತ್ತು ಅಂತಂದ್ರೆ, ಬೇರೆ ಏನೋ ತೊಂದರೆಗಳು ಇಲ್ಲ ಅಂತಂದ್ರೆ ಆ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನ ಶೈಲಿಯನ್ನ ಸರಿಪಡಿಸ್ಕೋಬೇಕು. ಅದೇ ಜೀವನ ಶೈಲಿ ಇಟ್ಕೊಂಡು ನಾನು ಪದೇ ಪದೇ ಮತ್ತೆ ನನಗೆ ಗಾಬರಿ ಆಗ್ತಾ ಇದೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಸರಿಯಾಗಿ ನಿದ್ದೆ ಮಾಡಬೇಕು, ನಮ್ಮ ಆ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು, ಪ್ರತಿದಿನ ವ್ಯಾಯಾಮ ಮಾಡಬೇಕು, ಸರಿಯಾದ ಆಹಾರ ಪದ್ಧತಿಯನ್ನ
ಅನುಸರಿಸಬೇಕು. ಇದೆಲ್ಲ ಮಾಡಿದಾಗ ಸರಿಯಾಗುತ್ತೆ. ನಮ್ಮ ಕೆಟ್ಟ ಅಭ್ಯಾಸಗಳನ್ನ ಬಿಡ್ತಾ ಹೋಗ್ಬೇಕು. ಸ್ಮೋಕಿಂಗ್, ಆಲ್ಕೋಹಾಲ್ ಇದನ್ನೆಲ್ಲ ಬಿಡ್ತಾ ಹೋಗ್ಬೇಕು. ಸೊ ಈ ರೀತಿ ಸರಿಯಾಗಿ ಮಾಡಿದಾಗ ನಮ್ಮ ಹೃದಯವನ್ನ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಎದೆ ನೋವು ಬಂದ್ರೆ ನಾವು ಗಾಬರಿ ಇಲ್ಲದೆ ಸರಿಯಾದ ತಿಳುವಳಿಕೆಯಿಂದ ಕರೆಕ್ಟ್ ಆಗಿ ಆದಷ್ಟು ಬೇಗ ನಮ್ಮ ಜೀವ ಉಳಿಸ್ಕೊಂಡು ನಾವು ಸರಿಯಾಗಿ ಹುಷಾರಾಗಿರ್ಲಿಕ್ಕೆ, ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತು ನಿಮ್ಮ ಗೊಂದಲ ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನ ಸುಲಭವಾಗಿ ಕನ್ನಡ ಭಾಷೆಯಲ್ಲಿ ನಾನು ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನನ್ನ ಈ ಯೂಟ್ಯೂಬ್ ಚಾನಲ್ ಮೂಲಕ ಕೊಡ್ತಾ ಇದ್ದೀನಿ. ಆದ್ರೆ ಹಲವಾರು ಜನ ಈ ವಿಡಿಯೋ ನೋಡಿದವರು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿ ಸುಲಭ ಕನ್ನಡ ಭಾಷೆಯಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರುವಂತ ನನಗೆ ಇನ್ನಷ್ಟು ಉತ್ತೇಜನ ಸಿಗುತ್ತೆ. ಯೂಟ್ಯೂಬ್ ನನ್ನ ವಿಡಿಯೋಗಳನ್ನ ಇನ್ನಷ್ಟು ಜನರಿಗೆ ತಲುಪಿಸಲಿಕ್ಕೆ ಸಹಾಯ ಮಾಡುತ್ತೆ. ಸೊ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಮನೆಯವ್ರಿಗೆ, ಅಕ್ಕಪಕ್ಕದವ್ರ ಜೊತೆಗೆ ಹಂಚ್ಕೊಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.